ಅಯ್ಯ ಗುಡಿಗೆ ಹೋಗಿದ್ದು ಇನ್ನೂ ಬರಲಿಲ್ಲಲ್ಲ ಈ ಹುಡುಗಿ ನಾನು ಹಾಕಿದಾರೆ ನೋಡಾಕತ್ತೇನಿ ಇದಕ್ಕೆ ಹೋಗ್ಬೇಕಂತಂದು ಇನ್ನೂ ಬರವಲ್ದಲ್ಲ ಇವಾಗ ಹುಡುಗಿ ಯವ್ವ ಬಂದೆ ಬಾ ಲೋಗು ಬಾ ನಾನು ಇದಕ್ಕೆ ಹೋಗ್ಬೇಕು ನಿಂತೆ ಮತ್ತು ಅಟು ಗುಡಿನ ಸುತ್ತಾಕಿ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ ಒಂದು 5 ನಿಮಿಷ 10 ನಿಮಿಷ ಕುಂತು ಬಂದಿಲ್ಲ ಬೇಡ್ಕೊಂಡಿಲ್ಲ ದೇವ್ರಿಗೆ ಹ್ಞೂ ರೀ ಅತ್ಯಾರ ಬೇಡ್ಕೊಂಡು ಬನ್ನಿರಿ ಕುಂತಿದ್ರಿ ಒಂದು 10 ನಿಮಿಷ ಗುಡಿ ಆಗರಿ ನಾನೇ ಹೋಗ್ತೇನೆ ಒಳಗೆ ಹೋಗಿ ಅಡುಗೆನ ಮಾಡ್ತೇನೆ ರೀ ಮತ್ತು ನೀವು ಚಾದು ಕುಡಿದ್ರಿನಿಲ್ಲ ಅಲ್ಲ ತಂಗಿ ಜಳಕ ಮಾಡಿ ನೀವು ಗುಡಿಗೆ ಹೋಗಿ ಬರೋ ಮಟ್ಟ ಚಹಾ ಕುಡಿದಿಲ್ಲ ನೀ ಕುಡಿಲೇ ನಾ ಕುಡಿದಿಲ್ಲ ಇಬ್ಬರಿಗೆ ಕುಡಿ ಹಾಕೊಂಬರೋಗು ಅವು ತಡೀರಿ ಹೋಗ್ತೇನೆ ರೀ ಅತ್ತೀರಿ ನಾ ಒಂದಿಟ್ಟು ಸ್ಟೇಷ್ನರಿ ಅಂಗಡಿಗೆ ಹೋಗಿ ಬರ್ತೇನೆ ರೀ ನನಗೆ ನನ್ನ ಡ್ರೆಸ್ಸು ಹೊಲ್ಕೊಳಕ್ಕೆ ಒಂದಿಟ್ಟು ಲೈನಿಂಗ್ ಅರ್ಬಿನ ಮತ್ತು ಲೇಸ್ ಬಟನ್ ಅದು ಬೇಕಾಗ್ಯಾವ್ರಿ ಹೋಗಿ ಇಲ್ಲೇ ತೊಗೊಂಡು ಬರ್ತೇನೆ ರೀ ಅಲ್ಲ ತಂಗಿ ನಿಂದು ಆಗಿ ಹೊಟ್ಟೆ ಹೋಗಿ ಭಾಳ ದಿನ ಆಗಿಲ್ಲ ಈಗ ಯಾಕೆ ರಾಟಿ ಮ್ಯಾಗ ಕುಂದಿರ್ತೀವ ಇನ್ನೊಂದು ದಿನ ಬಿಡ ಇನ್ನೊಂದು ತಿಂಗಳು ಹೊತ್ತು ಬಿಟ್ಟು ಕುಂದ್ರು ಅಂತೀವಿ ಹೊಲಿ ಅಂತೀವಿ ಬೇಡವ ಹೊಟ್ಟೆಗೆ ಪೆಟ್ಟಾಕತಿ ತ್ರಾಸು ಆಕತಿ ಬೇಡ ಅಲ್ರಿ ಅತ್ಯಾರ ಇಷ್ಟು ದಿನ ಆತ್ರಿ ಔಷಧಿ ಎಲ್ಲ ತೊಗೊಂಡೇನಲ್ರಿ ಚಂದಾಗಿ ನಾ ಏನಕ್ಕ ತಗೋರಿ ಆರಾಮಾಗೈತ್ರಿ ಹೊಲಿತೀನಿ ರೀ ತಂಗಿ ನಾ ಏನು ನಿಮ್ಮ ಕೆಟ್ಟಕ್ಕೆ ಹೇಳೋದಿಲ್ವ ನೀನು ಚಲೋದಕ್ಕೆ ಹೇಳ್ತಾನೆ ಹಿಂಗೆ ಏನಾರ ಆದಾಗ ನೀವು ಚೆಂದಾಗಿ ನಿಮ್ಮ ಜಲ್ಮಾನ ಕಾಕೊಂಡ್ರೆ ಆರಾಮ ಇಟ್ಕೊಂಡ್ರೆ ನಾಳೆ ಮತ್ತು ಹೊಟ್ಟೆಲಿ ನಿಂತರ ಚಲೋ ಆಕತಿ ಹಂಗೆ ಮಾಡಬೇಡ್ರಿ ಚೆಂದಾಗಿ ನೀವು ಶರೀರ ಕಾಪಾಡ್ಕೊರಿ ಅಂದ್ರೆ ರೀ ಅತ್ತಿ ಮತ್ತು ಇದು ಹೋಳಿ ಹುಣ್ಣಿಮೆಯಾಗಿಂದ ನಮ್ಮ ತಂಗಿದ ಮದುವೆ ಐತ್ರಿ ನಮ್ಮ ಅವ್ವಾರು ನಮ್ಮ ಅಣ್ಣಾರನ್ನ ಕರ್ಯಾಕ ಕಳಿಸ್ತೀನಿ ಅಂದಾರ್ರಿ ನಮ್ಮ ತಂಗಿ ಮದುವೆಗೆ ನನಗೆ ಡ್ರೆಸ್ ಬೇಕ್ರಿ ಅದಕ್ಕೆ ಹೊಲ್ಕೋಬೇಕಂತ ಮಾಡೇನಿ ರೀ ನಿನಗೆ ಅದು ಅಂಗಿ ಹಾಕ್ಕೊಳಕ್ಕೆ ಬೇಕಂದ್ರೆ ಒಂದು ಕೆಲಸ ಮಾಡು ಯಾರ್ದಾರ ಕೈಯಾಗ ಹೊಲಿಯಾಕ ಕೊಟ್ಟು ಹೊಲಿಸಿ ಹಾಕೋ ಆದ್ರೆ ನೀನು ಹೊಲಿಯಾಕ ಕುಂದ್ರಬೇಡವ ಇಲ್ಲಿ ಯಾರು ಗುರ್ತದಾರಿ ನಮ್ಗೆ ಯಾರು ಪರಿಚಯ ಅದಾರಿ ಅತ್ಯಾರ ಹೊಲಿಯಾಕ ಹಾಕ್ಕೊಬಂದು ಮತ್ತು ಅವ್ರಿಗೆ ಕೊಡೋದು ಹೇಳ್ರಿ ತಡಿವ ನಿಮ್ಮ ಹಿರಿಯನ್ ಕೇಳೋಣಂತ ಯಾರು ಅರ್ವಿ ಹೊಲಿತಾರೆ ಏನೋ ಹಂಗಾರ ನೋಡಿ ಕೇಳಿ ಹೇಳ್ತಾನಂತ ಅಡುಗೆದಾತಾನೆ ಈಗ ಅಡುಗೆ ಪಡ್ಗೆ ಎಲ್ಲ ಮಾಡಿದ್ರೆ ನಾಲ್ಕು ಸೇಕವು ಏನು ಮಾಡತ್ತಾಳ ಆಕೆ ಅದಾಳ್ರಿ ಅಲ್ಲಿ ಅಡುಗೆ ಮನ್ಯಾಗ ಅದಾಳ ಅಡುಗೆ ಮಾಡತ್ತಾಳ ನಾನು ನನ್ನ ಪಾಳೆ ಮುಗಿಸೀನಿ ನಾ ಈಗ ನಳ ಬಂದಿದ್ದು ನೀರು ಹಿಡಿದೆ ಮತ್ತು ಬಾಂಡೆ ತಿಕ್ಕಿ ಕಸ ಹೊಡೆದು ಪರ್ಸಿ ಒರೆಸೀನಿ ರೀ ಪರ್ಸಿ ಒರೆಸೀನಿ ಜಳಕ ಮಾಡಿ ಮತ್ತು ನಮ್ಮ ಪೂಜೆ ಆಕೆ ಮಾಡಿ ಗುಡಿಗೆ ಹೋಗಿದ್ಲಲ್ರಿ ಪೂಜೆ ಮಾಡೋದು ಇದ್ರಕ್ಕಿಲ್ಲ ನೀರು ಹಿಡಿದ್ನಿ ಕಸ ಹೊಡೆದ್ನಿ ಪರ್ಸಿ ಒರೆಸೀನಿ ರೀ ನಾನು ಬಿಸಿಲು ದಿನ ಇದು ಈಗ ಹೊಸ ಅರ್ಬಿ ಒಗದು ಹಾಕಿಬಿಡ್ಬೇಕ್ರಿಲ್ಲ ಎಲ್ಲಿ ಮಧ್ಯಾಹ್ನ ಹೊತ್ತಿನಾಗ ಒಗದು ಹಾಕ್ತೀರಿ ಇನ್ನು ಸಂಜೆ ಮುಂದೆ ಒಕ್ಕೊಂತ ಎಲ್ಲಿ ಕುಂದಿರ್ತೀರಿ ಈಗ ಒಟ್ಟು ತಂಪತ್ತೈತಿ ಒಗದು ಹಾಕಿಬಿಡ್ರಿ ನಾನು ಒಗದು ಹಾಕಿದ್ರೆ ಅಂದ್ರೆ ಹೊರೆನ ಮುಗಿತೈತಿ ಒಂದು ನನ್ನ ಪಾಳೆದ ಹೊರೆನ ಮುಗಿಸೀನಿ ಮತ್ತಿನ ಅರ್ಬಿ ಹೋಗಿ ಅನ್ನಕತ್ತಾರೆ ಇವ್ರು ನನಗೆ ತೆಗೀರಿ ಒಗಿನಂತ್ರಿ ಅತ್ತಿ ಯಾರ ಚಪಾತಿ ತಿನ್ನೋದಿಲ್ಲ ಜೋಳದ ರೊಟ್ಟಿ ತಿಂತಾರ ಅವರು ಉಣ್ಣುವಾಗ ಒಂದೆರಡು ಅವ್ರಿಗೆ ಜೋಳದ ರೊಟ್ಟಿ ಮಾಡಿ ಕೊಟ್ಟರತ್ತೆ ಈಗ ಒಂದಿವ್ಸ ನಮಗೆ ಮಾವಾರಿಗೆ ರೂಪಕ್ಕಾಗ ನಮಗೆ ತಿನ್ನಾಕದು ಚಪಾತಿ ಹಿಟ್ಟು ನಾಡಿಟ್ಕೋತೇನೆ ತಡಿ ಇಲ್ಲಿ ನೋಡೋ ರೂಪಕ್ಕ ನೀನು ಅಡುಗೆ ಮಾಡಿ ಅರ್ಬಿ ಒಗದು ಹಾಕ್ತೀನ ಅವನ್ನ ಈಗ ನನಗೆ ಆಗಂಗಿಲ್ಲ ನೋಡುವ ಬಿಸಿಲಾಗೈತಲ್ಲ ಬಿಸಿಲಾಗ ಇನ್ನೂ ಕುತ್ಕೊಂಡು ಹೋಗಿದ್ದು ಆಗಂಗಿಲ್ವ ನನಗೆ ನಾನು ನಳ ಬಂದಿದ್ದು ನೀರು ಹಿಡಿದು ಕಸ ಹೊಡೆದು ಪರ್ಸಿ ಅದು ಒರೆಸೀನಿ ಹೌದಾ ಒಗದು ಹಾಕ್ತೇನೆ ತಗೋಣ ಮತ್ತು ಇಲ್ಲಿ ನೋಡು ನೀನು ಒಟ್ಟು ಚಪಾತಿ ಹಿಟ್ಟಾರ ನಾದಿಡ ನಾನು ಪಲ್ಯಕಾಯಿ ಹೀರಿಕಾಯಿ ಹೆಚ್ಚಿಟ್ಕೊಂಡೇನಿ ಒಂದಿವ್ಸ ಬ್ಯಾಳಿನ ನೆನಾಕೇನೆ ಬ್ಯಾಳಿ ಹಾಕಿ ಹೀರಿಕಾಯಿ ಪಲ್ಯ ಮಾಡ್ಕೊಳ್ಳೋಣ ಮಧ್ಯಾಹ್ನಕ್ಕೆ ಅತ್ತಿಯಾರು ಚಪಾತಿ ತಿನ್ನೋದಿಲ್ಲ ನಾನು ಗ್ಯಾಸಿನ ಮ್ಯಾಗ ಅರ್ಬಿ ಒಗದು ಹಾಕಿ ಬಂದ ಗ್ಯಾಸಿನ ಮ್ಯಾಗ ಅವ್ರಿಗೆ ಒಂದೆರಡು ತಿನ್ನುವಾಗ ಜೋಳದ ರೊಟ್ಟಿನ ಮಾಡಿಕೊಡ್ತೀನಿ ಮತ್ತು ನೀನು ಹೀರಿಕಾಯಿ ಪಲ್ಯ ಮಾಡು ಒಟ್ಟು ಚಪಾತಿ ಹಿಟ್ಟು ನಾನು ಲಟ್ಟಿಸ್ಕೊಡ್ತೀನಿ ನೀ ಬೇಯಿಸ್ಕೊಳಂತೆ ಏನು ಮತ್ತು ನಾನು ನಿನಗೆ ಚಪಾತಿ ಮಾಡುವಾಗ ಕೈ ಕೊಡ್ಬೇಕಾ ಅವಾಗ ರೊಟ್ಟಿ ಮಾಡಕ್ಕೆ ಬರ್ಬೇಕನ್ನ ಇಲ್ಲ ನಾನು ಬರ್ತೇನೆ ನಾನು ಲಟ್ಟಿಸ್ಕೊಡ್ತೇನೆ ನೀ ಬೇಸು ಅಂತಿ ಈಗ ಬಿಸಿಲಕತಿ ಅರ್ಬಿನ ನಾನು ಒಗದು ಹಾಕಿ ಬರ್ತೇನೆ ತಗೋ ನೀನು ಇಲ್ಲೇ ಅಡುಗೆ ಮನ್ಯಾಗ ನೆಳಾಗ ಕುತ್ಕೊಂಡು ಅಷ್ಟು ಚಪಾತಿ ಹಿಟ್ಟು ನಾದಿಡ ಹೀರಿಕಾಯಿ ಪಲ್ಯ ಮಾಡು ನಾನು ಒಗದು ಹಾಕಿ ಬರ್ತೇನೆ ಅವನು ಯಾಕೆ ನಾ ಏನು ಮಾಡತ್ತೀರಿ ಮಲ್ಲವ್ವ ಅದಾಳ ಮನ್ಯಾಗ ಎಲ್ಲಿಗಾಡಿ ಏನು ಮಾಡತ್ತಾರ ಬಾರ್ ಬಾ ಸಾವಕ್ಕ ಅದಾಳ ಬಾ ಒಳಗೆ ಅದಾಳ ಬಾರ್ವಾ ಕುಂದ್ರ ಬಾ ಆಯ್ತಾ ಬಾ ಹ್ಞೂನಪ್ಪ ಬಂದೇನಿ ಕರಿತೇನೆ ಬಾರ್ವಾ ಒಳಗದಾರ ಅವರು ಇವರಿಬ್ಬರು ಸ್ವಸ್ತ್ಯಾರ ಅಡುಗೆ ಮಾಡತ್ತಾರ ಈಗ ನಮ್ಮ ಇವ್ರದ್ದು ಅವ್ರು ಸಿದ್ದಪ್ಪನ ಸೊಸಿದು ಕುಬ್ಸ ಮಾಡೋದು ಬಂದೈತಿ ಕುಬ್ಸ ಮಾಡಕ್ಕೆ ಹೋಗಾಕ ಅವ್ರಿಗೆ ಮೊನ್ನೆ ಸ್ವಸ್ತ್ಯಾರ ಲಗ್ಗಂದಾನು ಪತ್ಲಾನ ಹುಡುಕ್ಯಾಡಿ ಇಡಾಕತ್ತಾಳ ಯಾರು ಮಾಡಕ್ಕೆ ಅವ್ರಿಗೆ ಬಾ ಅದಾಳ ಬಾ ಬರ್ತಾಳ ಬಾ ಕುಬ್ಸ ಮಾಡಕ್ಕೆ ಹೋಗ್ಬೇಕು ಅನ್ನಕತ್ತಿಲ್ಲ ಅವರು ನೀನು ಸಂಜೆನಾಗ ಇತ್ತಾಗ ಬರ್ರಿ ಅಂತ ಹೇಳೋಗ್ಯಾರ ಕರೆದೋಗ್ಯಾರ ಹೊಂಟಾಳ ಹೌದನ ಹಂಗಾರ ಮನ್ಯಾಗ ಇರೋದಿಲ್ಲ ಹೊಂಟಾಳ ಕರಿತೇನೆ ತಡಿವಾ ಮಲ್ಲವ ಎಷ್ಟು ಬಿಸಿಲು ಐತಿವ ಕಾನೆತ್ತಿ ಚುರು ಅಂತೈತೆ ನೋಡಿ ಈ ಬಿಸಿಲು 11 ಕೂಡ ದಗ ಅವ್ರು ಯಾಕೆ ಹತ್ತು ಬಿಡ್ತೈತಿವ ಆತಾಗ ಅವ್ರು ಯಾರು ಬಂದು ಕುಂದೂರು ಅನ್ನೋ ಮಟ್ಟ ಏನು ತಡಿದು ನಾನು ಕುಂದಿರ್ತೇನೆ ತಡಿವ ನನಗೆ ಬಿಸಿಲು ಹತ್ತೈತಿ ಅಯ್ಯ ಬಾರ ಸಾಮಕ್ಕ ಬಾ ಒಳಗೆ ಹೋಗಿದ್ನಿ ಮತ್ತು ಅದು ನಾವು ಇವರು ನಿನ್ನ ಸ್ವಸ್ತ್ಯಾರು ಏನಂದ್ರೆ ಇದು ಪಾತ್ಲ ಇದು ಆಗೈತ್ರಿ ಕೇಸರಿ ಕಲರ್ ಜಂಪರ್ನು ಕೇಸರಿ ಕಲರ್ ಒಂದೇ ಆಗೈತ್ರಿ ಬ್ಯಾಡ್ರಿ ನಿಮ್ಗೆ ಚಂದ ಕಾಣೋದಿಲ್ಲ ಅನ್ನಕತ್ತಾರವ ಮತ್ತು ಅವರು ಸಿದ್ದಪ್ಪನ ಸೊಸಿಗೆ ಕುಬ್ಸ ಮಾಡಕ್ಕೆ ಆಗಲ್ಯಾಗ ಪ್ರೇಮವ್ವ ದ್ಯಾಮವ್ವ ಇಬ್ಬರು ಕರ್ಯಾಕೆ ಬಂದಿದ್ರು ಹೇಳಿ ಹೋಗ್ಯಾರ ಕುಬ್ಸ ಮಾಡಕ್ಕೆ ಹೋಗ್ಬೇಕಂತ ಮಾಡೇನಿ ಸ್ವಸ್ತ್ಯಾರು ನಿಮ್ಗೆ ಮುಂಜಾನೆ ಜಳಕ ಮಾಡಿ ಉಟ್ಕೊಂಡದ್ದು ಪತ್ಲ ಚಂದ ಕಾಲು ಅಲ್ದ್ರಿ ಬ್ಯಾಡ್ರಿ ಅತ್ಯಾರ ಇದನ್ನು ಉಟ್ಕೋರಿ ಅಂದ್ರೆ ಅದಕ್ಕೆ ಅದನ್ನು ಕಳೆದು ಇದನ್ನು ಪತ್ಲಾನ ಬದ್ಲಿ ಮಾಡ್ಕೊಂಬನ್ನಿ ಬಾರ ಹಂಗೆ ಬರ್ತೀನಿ ಕುಬ್ಸ ಮಾಡಕ್ಕೆ ಹೋಗೋಣ ಇಬ್ಬರು ಹೌದು ನಮ್ಮ ಮನೆಗೆ ಬಂದಿದ್ರು ನೀನು ಸಂಜೆನ್ಯಾಗ ಹೇಳಿ ಹೋಗ್ಯಾರ ಅವ್ರು ಗಂಡು ಮಕ್ಕಳಿಗೆ ಅಡುಗೆ ಮಾಡಕ್ಕೆ ಹೇಳ್ಯಾರ ನಮಗೂ ಹೆಣ್ಮಕ್ಳಿಗೆ ಬರ್ರಿ ಅಂತ ಹೇಳ್ಯಾರ
ಅತ್ತಿಯಾರ ಬರ್ರಿ ಕುಂದ್ರಸ್ಯಾರ ಬರ್ರಿ ಭಾಳ ತಾತ್ ಬರ್ರಿ ಆರತಿ ಮಾಡಕತ್ತಾರ. ನೀವು ಆರತಿ ಮಾಡಿ ಊಟ ಮಾಡಿ ಬರ್ರಂತ ಬರ್ರಿ. ಮತ್ತು ನಮ್ಮ ಅತ್ತೆವ ಭಾಳ ಹೇಳ್ಯಾಳ ನೋಡ್ರಿ, ಬಂದೇ ಇಲ್ಲ ಅಂತ ನೀವು ಇನ್ನೂ ಇಷ್ಟೊತ್ತಾತ ಬರ್ರಿ. ಬರ್ರಿ ಅಮ್ಮಾರ ಬರ್ರಿ, ಭಾಳ ತಾತ್ ಬರ್ರಿ ಕುಂದ್ರಸ್ಯಾರ ಬರ್ರಿ. ಹ್ಞೂ ನೀವು ಬರ್ತೇವೆ, ಅದನ್ನು ಸಜ್ಜು ಮಾಡ್ಕೊಳಕತ್ತಿದ್ದು ನೋಡು. ಈಕಿಗೆ ಅನ್ನ ಹಾಕತ್ತಿದ್ನಿ, ಆಕಿ ಬರ್ತಾ ಅಂತ. ಬರ್ತೇವೆ ತಗೋ ಇವ, ನಾವು ಆಕಿಗೆ ಹೀಗೆ ಅನ್ನ ಹಾತಿದ್ನಿ, ನಮ್ಮ ಮನೆಗೂ ಹೇಳಿ ಹೋಗ್ಯಾರ. ನಾ ಇಬ್ಬರು ಕೂಡ ಬರ್ತೇವೆ ಹೋರಿ. ಬರ್ರಿ ಒಳಗೆ ಬರ್ರಿ, ಬಿಸಿಲು ಐತಿ, ನೀರು ಕುಡ್ಕೊಂಡು ಹೋಗೋರಿ ಅಂತ ಬರ್ರಿ. ಇಲ್ರಿ ಅಮ್ಮಾರ, ಈಗ ಹೊಲ್ದಾಗಿಂದ ಮಂದಿ ಬಂದಿರ್ತಾರೆ ರೀ. ಅವರ ಮಂದಿ ಇನ್ನೂ ಕರಿದೈತ್ರಿ, ಇನ್ನೂ ಅತ್ತಾಗಿ ನೀ ಹಂಗೆ ಐತ್ರಿ. ಚಟ್ನಿ ಪ್ಲಾಟಿಗೆ ಅದು ಹೋಗ್ಬೇಕ್ರಿ ಮಂದಿ ಹೇಳಕ್ಕ. ನಾವು ಹೊಕ್ಕೇವ್ರಿ, ನೀವು ಹೋರಿ ಮನೆಗೆ. ಬಾರ ಬಾ. ಆ ಚೂಡಿದಾರದ ಹುಡುಗಿ ಯಾರಲೇ? ಆಕಿ ಸಣ್ಣವ್ನ ಹೇಂತಲ್ಲನ, ಹನುಮಂತನ ಹೇಂತಿ. ಆ ಬೇಂದ್ರೆ ಬಸ್ ಹೊಡಿತಾನಲ್ಲ ಅವ್ನು ಹೇಂತಿ. ಆಕಿ ಸಣ್ಣವ್ನ ಹೇಂತಿ. ಈ ವರ್ಷ ಬೇಸಿಗೆ ಲಗ್ನ ಆತಲ್ಲ ಆ ಹುಡುಗಿ ಅದ. ಆ ಹಿರೇಕುಂಬೇಕಿ ಮಗಳು ತೊಗೊಂಡಾರಂದ್ರೆ ಅದಾನ ಐತೆ ಹುಡುಗಿ. ಮನೆಯನ್ನಾಕೆ ಹೆಣ್ಣು ಮಗಳು ತೊಗೊಂಡಾರ. ಹೌದು ಬಿಡ, ಅದೇ ಇದೆ ಹೊಳಿಕೆ ಹಂಗಾಯ್ತು ನೋಡು. ಅವ್ರು ಅವ್ನು ಹಂಗೆ ಅದಾಳ ಈ ಹುಡುಗಿ. ನಮ್ಮ ಹುಡುಗರಿಗೆ ಕೊಡು ಮನಸ್ಸು ಭಾಳ ಇತ್ತಕ್ಕಿಗೆ. ಅವ್ರು ಅವಾಗ ಅಂದಿದ್ಲು, ನಿಂಗಪ್ಪಗೆ ಕೊಡ್ತೇನವ ಅಂದಿದ್ಲು. ಮತ್ತು ಇವರು ಮನೆಯನ್ನ ಮೊಮ್ಮಗಳೆಲ್ಲ ಬಿಟ್ಟಿಲ್ಲ, ಹೆಂಗೆ ಕೊಡ್ತೀವ ಕೊಡು ಹಂಗಾರ ಅಂತಂದಿದ್ದೇನ ಸಿದ್ದಪ್ಪ ನ್ಯಾಯ ಮಾಡಾಕತ್ತಿ ಅಂತ. ಅದಕ್ಕೆ ಇವರ ತೊಗೊಂಡಾರ. ಆಕಿಗೆ ನಮ್ಮ ಹುಡುಗರಿಗೆ ಕೊಡೋದು ಮನಸ್ಸು ಭಾಳ ಇತ್ತು. ಇವ್ವ ನೀವು ನಮ್ಮ ತಮ್ಮಾರಿಗೆ ಕೊಡ್ತೇನವ, ನಮ್ಮ ತಮ್ಮಾರ ಶಾನ್ಯಾರು ಭಾಳ ಅದಾರ, ಭಾಳ ಸಂಪನ್ನಿರ್ತಾರ, ಇಂಥಾರಿಗೆ ಕೊಡ್ದ ಮತ್ತೆ ಅಂತಾರಿಗೆ ಕೊಡ್ದವ ಕೊಡ್ತೇನೆ ಅಂತಿತ್ತು. ಬಂದು ಸರ್ತಿಗೊಂಡು ಬಂದು ಹೊಕ್ಕಳ ಮನೆಗೆ. ಬಂದು ಅಂದ್ರೆ ಅವ್ರಿಗೆ ಹೆಂಗೆ ಒಂದು ರೊಟ್ಟಿಗನ್ ಕಟ್ಕೊಂಬರ್ತಾಳೆ, ಹಂಗೆ ನನಗೆ ಒಂದು ರೊಟ್ಟಿಗನ್ ಕಟ್ಕೊಂಬಂದಿರ್ತಾಳೆ. ಅಷ್ಟು ಜೀವ ಮಾಡ್ತತಿ ಬಾ ಊರಿಗೆ ಅಂತತಿ. ಅತ್ತಿಯಾರ ಈಗ ಮಧ್ಯಾಹ್ನಕ್ಕೆ ತಿನ್ನಾಕ ನಿಮ್ಗೊಂದು ಎರಡು ಜೋಳದ ರೊಟ್ಟಿ ಮಾಡ್ಲ್ಯಾ ರೀ? ಮತ್ತೆ ಯಾಕೆ ಮಾಡ್ತೀವ? ನಾ ಅವ್ರ ಮನೆಗೆ ಕುಬ್ಸ ಮಾಡಕ್ಕೆ ಹೊಂಟೇನಿ. ಅಲ್ಲೇ ಆರತಿ ಮಾಡಿ ಊಟ ಮಾಡಿ ಬರ್ತೀವಿ. ಈಗೇನು ಮಾಡಕ್ಕೆ ಹೋಗಬೇಡ ರೊಟ್ಟಿನ. ಮತ್ತು ನಿಮ್ಗೆ ಊಟ ಮಾಡ್ಕೊರಿ. ಹೌದಲ್ರಿ, ನೀವು ಕುಬ್ಸಕ್ಕೆ ನಂಗೆ ನೆನಪ ಇದ್ದಿದ್ದಿಲ್ಲ ರೀ. ಅರ್ಬಿ ಹೋಗೋದು ಬನ್ಯಾರಿ, ನನಗೆ ನೆನಪಿದ್ದಿದ್ದಿಲ್ಲ. ಹಂಗೆ ರೊಟ್ಟಿ ಮಾಡ್ಬೇಕಂತ ಮಾಡಿದ್ನಿ ರೀ. ನೀನು ರೂಪಾಯಿ ಹೋಗಿ ಬರ್ತೀರಿ ನಂಗಾರ ಅವ್ರ ಮನೆಗೆ ಕುಬ್ಸ ಮಾಡಕ್ಕೆ? ನಾವು ಒಲ್ ಬಿಡ್ರಿಪ್ಪ, ನಮ್ಗೆ ಗುರ್ತಿಲ್ಲ ಪರಿಚಯ ಇಲ್ಲ. ಈಗ ಒಲೆ ಇರ್ತಗೋರಿ, ಮತ್ತೆ ಏನಾರು ಇದ್ದಾಗ ಹೊಕ್ಕೇರಿ ಒಲ್ರಿ ನಾವು ಒಲ್ಲೆ. ಹಂಗಾರ ನಾವು ಹೋಗಿ ಬರ್ತೇವೆ ತಗೋರ್ವ. ಹೊಕ್ಕೆಂತನ್ರಿ ಹಂಗಾರ. ಹಿಟ್ಟು ನಾದಿತ್ತಿದ್ಲು, ಇಟ್ಟಾಳ ಏನು ಮಾಡ್ಯಾರ ಉಪಕ್ಕಾಗ ಚಪಾತಿ ಹಿಟ್ಟು ನಾದವ ಅಂತ ಹೇಳಿದ್ನಿ. ಹಂಗಾರ ಹೋಗಿ ಈಗ ಮಾಡೋಕೊಲ್ಲ ಒಂದೆರಡು ಚಪಾತಿ ಲಟ್ಟಿಸಿ ಇಟ್ಕೊಂಡು ಬಿಡ್ತೇವೆ ತಡೀರಿ. ಮಾಡ್ಕೊರಿ, ನಿಮ್ಗೆ ತಿನ್ನಾಕ ಚಪಾತಿ ಮಾಡ್ಕೊಂಡು ಉಣ್ರಿ. ನಾವು ಹೊಕ್ಕೇವಿ. ಈ ಹುಡುಗಿ ಶಾನ್ಯದಿದ್ದಂಗೆ ಕಾಣ್ತೈತೆ ನೋಡ್ಲಿ. ಅಲ್ರಿ ಅಲ್ಲಿ ಅರ್ಬಿ ಹೋಗೋದು ಹಾಕಿ ಬಂದು ಮತ್ತು ನಿಮ್ಗೆ ತಿನ್ನಾಕ ಜೋಳದ ರೊಟ್ಟಿ ಮಾಡ್ಕೊಳ್ರಿ ಅತ್ತಿ ಯಾರ ಅನ್ನತೈತಿ. ಉಣ್ಣಾಗ ಮಾಡ್ತೇನೆ ಅಂತ. ಇದೊಂದು ಹುಡುಗಿ ಕಳ್ಳ ಅಂದ ತೊಗೊಂಡು ಬೇಷ್ ಮಾಡಿದ್ಲೆ. ನಿಮ್ಮ ತಮ್ಮನು ನಿನ್ನ ಮ್ಯಾಗ ಜೀವ ಐತೆ, ಅದು ಸಂಪನ್ನ ಶಾನ್ಯಾನ. ಅವನಂಗೆ ಅವ್ನ ಮಕ್ಕಳು ಸಂಪನ್ನ ಅದಾವ ನೋಡು. ಅದಕ್ಕೆ ಒಂದಾರ ಕಳ್ಳ ಅಂದು ಇರ್ಲಿವ ನನ್ನ ಜಾಕ್ ಮಾಡ್ತಾವಂತ ತೊಗೊಂಡಿದ್ದೆ. ಏನು ಮಾಡಿದ್ಲೆ ಸಾವಿತ್ರಿ? ಹೊರಗಿನ್ಯಾರು ಬಂದರೆ ಯಾರು ನೋಡ್ತಾರ?